ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ನೋಡ್ತಾ ಹೋದ್ರೆ ಸ್ನೇಹಿತರ ಸವಾಲನ್ನ ಸ್ವೀಕರಿಸಿ ಜೈಲು ಸೇರಿದವನ ಕಥೆ ಇದು. ಚಾಲೆಂಜ್ ಮಾಡಿ ಯುವತಿಗೆ ಟಚ್ ಮಾಡಿ ವಿಕೃತಿ ಮೆರೆದಿದ್ದ ಒಬ್ಬ. ವಿಜಯನಗರ ಪೊಲೀಸರು ಆರೋಪಿ ಚಂದನ್ ಅನ್ನು ಅರೆಸ್ಟ್ ಮಾಡಿದ್ದಾರೆ. ಡಿಸೆಂಬರ್ 30ಕ್ಕೆ ಯುವತಿಯೊಬ್ಬರ ಜೊತೆ ಚಂದನ್ ಎನ್ನುವ ವ್ಯಕ್ತಿ ಅಸಭ್ಯವಾಗಿ ವರ್ತಿಸಿದ್ದ. ವೃತ್ತಿಯಲ್ಲಿ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಬಾಯ್ ಇದ್ದ. ಗುಬ್ಬಿಯಿಂದ ಬಂದು ಸ್ನೇಹಿತರೊಂದಿಗೆ ಸಿನಿಮಾ ನೋಡೋದಕ್ಕೆ ಅಂತ ಹೋಗ್ತಾರೆ. ಹೋಟೆಲ್ ಬಳಿ ಯುವತಿಯರನ್ನ ಕಂಡು ಟಚ್ ಮಾಡುವ ಬೆಟ್ಟಿಂಗ್ ಕಟ್ಕೋತಾರೆ. ಸ್ನೇಹಿತರು ಸವಾಲ್ ಹಾಕ್ತಾರೆ. ಎಂಥ ವಿಕೃತಿಯ ಸವಾಲ್ ನೋಡಿ. ಆ ಸವಾಲನ್ನ ಸ್ವೀಕರಿಸಿ ಈತ ಕ್ಯಾಶ್ ಕೌಂಟರ್ಗೆ ಬಂದಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ನಿಂತಿದ್ದ ಯುವತಿಯನ್ನ ಅಸಭ್ಯವಾಗಿ ಟಚ್ ಮಾಡ್ತಾನೆ. ಪ್ರಶ್ನಿಸಿದ ಯುವತಿಗೆ ಆವಾಜ್ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಚಂದನ್ ಕೃತ್ಯ ಹೋಟೆಲ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಸಿಸಿಟಿವಿ ಗೂಗಲ್ ಪೇ ನಂಬರ್ ಮೂಲಕ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಸ್ನೇಹಿತರ ಚಾಲೆಂಜ್ ಯಾವ ರೀತಿ ಚಾಲೆಂಜ್ ಅಂತಂದ್ರೆ ಈ ರೀತಿಯ ಅಸಭ್ಯ ವರ್ತನೆಯ ಚಾಲೆಂಜ್. ಸ್ನೇಹಿತರ ಸವಾಲ್ ಸ್ವೀಕರಿಸಿ ಅಸಭ್ಯವಾಗಿ ವರ್ತಿಸಿದವ ಈಗ ಜೈಲು ಸೇರಿದಾನೆ. ಸ್ನೇಹಿತರ ಸವಾಲನ್ನ ಸ್ವೀಕರಿಸಿ ಅಸಭ್ಯವಾಗಿ ವರ್ತನೆ ಮಾಡಿದಂತಹ ವ್ಯಕ್ತಿಯ ಫೋಟೋ ನೋಡ್ತಾ ಇದ್ದೀರಿ. ಈತ ಈಗ ಜೈಲು ಸೇರಿದ್ದಾನೆ. ಸ್ನೇಹಿತರ ಗುಂಪಲ್ಲಿ ಇದ್ದಂತಹ ಈ ವ್ಯಕ್ತಿ ಒಂದು ಚಾಲೆಂಜ್ ಅನ್ನ ಕಟ್ತಾರೆ. ಅಲ್ಲಿ ಇದ್ದಂತಹ ಯುವತಿಯನ್ನ ಟಚ್ ಮಾಡಬೇಕು ಅಂತ ವಿಕೃತಿಯ ಚಾಲೆಂಜ್ ಇದೆ. ಆತ ಬರ್ತಾನೆ, ಅಲ್ಲಿ ಆಕೆಯನ್ನ ಟಚ್ ಮಾಡ್ತಾನೆ. ಆ ಯುವತಿ ಪ್ರಶ್ನೆ ಮಾಡ್ತಾಳೆ, ಮಾತಿಗೆ ಮಾತು ಕೂಡ ಆಗತ್ತೆ. ಅಲ್ಲಿಂದ ಆತ ಎಸ್ಕೇಪ್ ಆಗ್ತಾನೆ. ಕೊನೆಗೂ ಆತನನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಆತ ಈಗ ಅರೆಸ್ಟ್ ಆಗಿದ್ದಾನೆ. ಆರೋಪಿ ಚಂದನ್ ಅಸಭ್ಯವಾಗಿ ವರ್ತನೆ ಮಾಡಿದಂತಹ ವಿಡಿಯೋ ಕೂಡ ಸಿಕ್ಕಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಚಾಲೆಂಜ್ ಮಾಡಿ ಯುವತಿಗೆ ಟಚ್ ಮಾಡಿ ವಿಕೃತಿಯನ್ನ ಮೆರೆದಂತಹ ಯುವಕ ಈತ. ಡಿಸೆಂಬರ್ 30ರಂದು ನಡೆದಿದ್ದ ಘಟನೆ. ಈ ಪ್ರಕರಣದಲ್ಲಿ ಈಗ ಈತನ ಅರೆಸ್ಟ್ ಆಗಿದೆ. ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂತಹ ವಿಕೃತಿ ತೋರುವಂತವರಿಗೆ ಇಂತಹ ಶಿಕ್ಷೆಯಾಗಲೇಬೇಕು. ಬಹುಶಃ ಆ ಭಯ ಇದ್ರೆ ಇಂತಹ ವರ್ತನೆ ಮಾಡೋರಿಗೆ ಒಂಚೂರು ಬಿಸಿ ಮುಟ್ಟುತ್ತೆ ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.